ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. 20 ವರ್ಷ ಹಿಂದಕ್ಕೆ ಹೋದ ಇರಾನ್ ಟ್ರಂಪ್ ಮೆಗಾ ಆಪರೇಷನ್ಗೆ ನಡುಗಿದ ಪರ್ಸಿಯನ್ ರಾಷ್ಟ್ರ. ಇಸ್ಲಾಮಾಬಾದ್ನಲ್ಲಿ ಈಗ ಬಿಗ್ ಟ್ವಿಸ್ಟ್. ಮಧ್ಯಪ್ರಾಚ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ತಾರಕಕ್ಕೇರಿದ ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಯುದ್ಧದ ಪರಿಸ್ಥಿತಿ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಇಷ್ಟು ದಿನ ಅಮೆರಿಕವನ್ನು ನಾವು ಮಣ್ಣು ಮುಕ್ಕಿಸ್ತೇವೆ ಅಂತ ಆರ್ಭಟ ಮಾಡ್ತಿದ್ದ ಇರಾನ್ ಈಗ ಅಕ್ಷರಶಃ ಉಸಿರುಗಟ್ಟಿ ಒದ್ದಾಡುವಂತಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಜಗತ್ತೇ ಬೆಚ್ಚಿ ಬೀಳಿಸುವಂತಹ ಒಂದು ಅತ್ಯಂತ ಸ್ಫೋಟಕ ಸುದ್ದಿಯನ್ನು ಘೋಷಣೆ ಮಾಡಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ ಬಹುತೇಕ ಮುಕ್ತಾಯದ ಹಂತದಲ್ಲಿದೆ. ನಾವು ಭೀಕರ ದಾಳಿಯಿಂದ ಜರ್ಜರಿತರಾಗಿರುವ ಇರಾನ್ ಆಡಳಿತವು ಈಗ ನಮ್ಮೊಂದಿಗೆ ಹೇಗಾದರೂ ಮಾಡಿ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ತೀವ್ರವಾಗಿ ಹಾತೊರಿತಾ ಇದೆ ಅಂತ ಟ್ರಂಪ್ ಗುಡುಗಿದ್ದಾರೆ. ಅಷ್ಟಕ್ಕೂ ಇರಾನ್ನ ಬರೋಬ್ಬರಿ 20 ವರ್ಷಗಳ ಹಿಂದಕ್ಕೆ ತಳ್ತಿದ್ದೇನೆ. ಟ್ರಂಪ್ ಫಾಕ್ಸ್ ನ್ಯೂಸ್ ನೀಡಿದ ಸಂದರ್ಶನದಲ್ಲಿ ಹೇಳಿದರ ಹಿಂದಿನ ಅಸಲಿ ಅರ್ಥ ಏನು? ಕೇವಲ 36 ಗಂಟೆಗಳಲ್ಲಿ ಇರಾನ್ ಶೇಕಡ 90ರಷ್ಟು ಆರ್ಥಿಕತೆಯನ್ನು ಕಂಪ್ಲೀಟ್ ಆಗಿ ಉಸಿರುಗಟ್ಟಿಸಿದ ಅಮೆರಿಕ. ದಿಗ್ಬಂಧನ ಎಂಥದ್ದು? ಮೊದಲನೇದಾಗಿ ಮಾತುಕತೆ ಫ್ಲಾಪ್ ಆಗಿದ್ರು ಕೂಡ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಶಾಂತಿ ಮಾತುಕತೆಗೆ ಪಾಕಿಸ್ತಾನ ಮತ್ತೆ ವೇದಿಕೆ ಸಿದ್ಧಪಡಿಸುತ್ತಾ ಇರೋದಕ್ಕೆ. ಇರಾನ್ ಬಳಿ ಇದ್ದ ಪರಮಾಣು ಬಾಂಬ್ ರೆಡಿ ಮಾಡುವ ಕನಸು ಈಗ ಕಂಪ್ಲೀಟ್ ಆಗಿ ಉಡಿಸಾಗಿದೆಯಾ? ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನೋಡಿ, ಮೊದಲು ನಾವು ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕದ ಪ್ರತಿಷ್ಠಿತ ಫಾಕ್ಸ್ ನ್ಯೂಸ್ಗೆ ನೀಡಿದ ಹೈ ವೋಲ್ಟೇಜ್ ಸಂದರ್ಶನದ ಬಗ್ಗೆ ಒಂದಿಷ್ಟು ಇಲ್ಲಿ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಈ ಸಂದರ್ಶನದಲ್ಲಿ ಮಾತಾಡಿದ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲಿನ ನಮ್ಮ ಮಿಲಿಟರಿ ಕಾರ್ಯಾಚರಣೆಯನ್ನು ಅತ್ಯಂತ ಕಠಿಣವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಟ್ರಂಪ್ ಆಡಿದ ಈ ಮಾತುಗಳು ಇರಾನ್ ನಾಯಕರ ಎದೆಯಲ್ಲಿ ಅಕ್ಷರಶಃ ನಡುಕ ಹುಟ್ಟಿಸಿದೆ. ಟ್ರಂಪ್ ಹೇಳಿದ್ದೇನು ಗೊತ್ತಾ? ನಮ್ಮ ಸೇನೆ ಮಾಡಿರುವ ಕರಾರುವಕ್ ದಾಳಿಯಿಂದಾಗಿ ಇರಾನ್ ಸಂಪೂರ್ಣವಾಗಿ ಜರ್ಜರಿತವಾಗಿದೆ. ಒಂದು ವೇಳೆ ಅಮೆರಿಕ ಈಗಲೇ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿ ನಾವು ಅಲ್ಲಿಂದ ಹಿಂದೆ ಸರಿದರೆ ಸಹ ಇರಾನ್ ಮತ್ತೆ ತನ್ನ ಮೊದಲ ಸ್ಥಿತಿ ಬರೋದಕ್ಕೆ ಕೂಡ, ಆ ದೇಶವನ್ನು ಪುನರ್ ನಿರ್ಮಾಣ ಮಾಡೋದಕ್ಕೂ ಕೂಡ ಕನಿಷ್ಠ 20 ವರ್ಷಗಳು ಬೇಕಾಗ್ಬೋದು. ಅಷ್ಟರ ಮಟ್ಟಿಗೆ ನಾವು ಅವರ ನೆಟ್ವರ್ಕ್ ಮತ್ತು ಅವರ ದೇಶವನ್ನು ಧ್ವಂಸ ಮಾಡಿದ್ದೇವೆ ಅಂತ ಟ್ರಂಪ್ ಅಬ್ಬರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಟ್ರಂಪ್ ಜಗತ್ತಿಗೆ ಒಂದು ಬಿಗ್ ಅಲರ್ಟ್ ಕೊಟ್ಟಿದ್ದಾರೆ. ನಾವೇನಾದರೂ ಈ ಮಿಲಿಟರಿ ಕಾರ್ಯಾಚರಣೆ ನಡೆಸದೇ ಇದ್ರೆ ಇರಾನ್ ಈಗಾಗಲೇ ಅಣ್ವಸ್ತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸ್ತಾ ಇತ್ತು. ಅವರ ಈ ವಿನಾಶಕಾರಿ ಕನಸನ್ನು ನಾವು ಬೇರು ಸಹಿತ ಕಿತ್ತು ಹಾಕಿದ್ದೇವೆ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದರೆ ಇರಾನ್ ಬಹಳ ತುರ್ತಾಗಿ ನಮ್ಮೊಂದಿಗೆ ಸಂಧಾನಕ್ಕೆ ಬರೋದಕ್ಕೆ ಬಯಸ್ತಾ ಇದೆ ಎನ್ನುವುದನ್ನು ಸ್ಪಷ್ಟವಾಗಿ ಅಂತ ಹೇಳಿದ್ದಾರೆ. ಆದರೆ ಇರಾನ್ ಈಗ ಅಮೆರಿಕದ ಮುಂದೆ ಮಂಡಿಯಿರುವ ಹಂತಕ್ಕೆ ಬಂದು ನಿಂತಿದೆ ಅಂತ ಟ್ರಂಪ್ ನೇರವಾಗಿ ಪ್ರತಿಪಾದಿಸಿದ್ದಾರೆ. 36 ಗಂಟೆ 90% ಬ್ಲ್ಯಾಕ್. ಅಮೆರಿಕದ ಆರ್ಥಿಕ ದಿಗ್ಬಂಧನ. ಸ್ನೇಹಿತರೆ, ಇರಾನ್ ಏಕಾಏಕಿ ಸಂಧಾನಕ್ಕೆ ಬರೋದಕ್ಕೆ ಹಾತೊರಿತಾ ಇರುವುದು ಕೇವಲ ಅಮೆರಿಕದ ಮಿಸೈಲ್ಗಳಿಗೆ ಹೆದರಿಯಲ್ಲ, ಬದಲಾಗಿ ಅಮೆರಿಕ ಹಾಕಿರುವ ಈ ಆರ್ಥಿಕ ಕುಣಿಕೆ. ಒಂದು ಕಡೆ ರಾಜತಾಂತ್ರಿಕ ಮಾತುಗಳ ಬಗ್ಗೆ ಚರ್ಚೆ ನಡೀತಾ ಇದ್ರೆ, ಅತ್ತ ಅಮೆರಿಕದ ಸೆಂಟ್ರಲ್ ಕಮಾಂಡರ್ ಇರಾನ್ ವಿರುದ್ಧ ಜಗತ್ತೇ ಬೆಚ್ಚಿ ಬೀಳಿಸುವಂತಹ ಕಠಿಣ ಆರ್ಥಿಕ ಕ್ರಮಗಳನ್ನು ಜಾರಿಗೊಳಿಸಿದೆ. ಅಮೆರಿಕ ನೌಕಾಪಡೆಯು ಇರಾನ್ ಎಲ್ಲ ಪ್ರಮುಖ ಬಂದರುಗಳಿಗೆ ಸಂಪೂರ್ಣ ದಿಗ್ಬಂಧನ ವಿಧಿಸಿದೆ. ಈ ಬಗ್ಗೆ ಸ್ವತಃ ಸೆಂಟ್ರಲ್ ಕಮಾಂಡರ್ ಅಡ್ಮಿರಲ್ ಬ್ರಾಡ್ ಕೂಪರ್ ಅಧಿಕೃತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದಿಗ್ಬಂಧನದ ಭೀಕರತೆ ಎಂಥದ್ದಿದೆ ಅಂತ ಗೊತ್ತಾ? ಶೇಕಡ 90ರಷ್ಟು ಆರ್ಥಿಕ ಹೊಡೆತ ಬಿದ್ದಿದೆ. ಇರಾನ್ ಒಟ್ಟು ಆರ್ಥಿಕತೆಯ ಶೇಕಡ 90ರಷ್ಟು ಕೇವಲ ಸಮುದ್ರದ ಮಾರ್ಗದ ವ್ಯಾಪಾರವನ್ನೇ ಅವಲಂಬಿಸಿದೆ. ಇರಾನ್ ಬದುಕಿರೋದೇ ತನ್ನ ತೈಲವನ್ನು ಸಮುದ್ರದ ಮೂಲಕ ಮಾರ್ಕೊಂಡು ವ್ಯಾಪಾರ ಕಂಪ್ಲೀಟ್ ಆಗಿ ತಗ್ತಾ ಇದೆ ಅಂಥೇಳಿ ಅಮೆರಿಕ ಪಡೆಗಳು ಕೇವಲ 36 ಗಂಟೆಗಳ ಒಳಗೆ ಇರಾನ್ಗೆ ಬರುವ ಮತ್ತು ಅಲ್ಲಿಂದ ಹೊರಹೋಗುವ ಎಲ್ಲ ಸಮುದ್ರ ಆಧಾರಿತ ವಾಣಿಜ್ಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಒಂದು ಸಣ್ಣ ಕಾರ್ಗೋ ಹಡಗು ಕೂಡ ಇರಾನ್ ಒಳಗೆ ಹೋಗುವಂತಿಲ್ಲ, ಬರುವಂತಿಲ್ಲ. ಇರಾನ್ ಈಗ ಅಕ್ಷರಶಃ ಉಸಿರುಗಟ್ಟಿದ ವಾತಾವರಣಕ್ಕೆ ಹೊಂದಿಕೊಂಡಂತಿದೆ. ಮಾತುಕತೆಗೆ ಮರಳಲು ಇರಾನ್ ಸಿದ್ಧವಿರುವುದು ತನಗೆ ಬುದ್ಧಿ ಬಂದಿದ್ದಕ್ಕಲ್ಲ, ಬದಲಾಗಿ ಬಂದರು ದಿಗ್ಬಂಧನವನ್ನು ಉಂಟಾಗಿರುವ ಭೀಕರ ಆರ್ಥಿಕ ಸಂಕಷ್ಟದಿಂದ ಹೆಂಗಾದರೂ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಅನ್ನೋದು ಜಾಗತಿಕ ರಕ್ಷಣಾ ತಜ್ಞರ ವಿಶ್ಲೇಷಣೆ ಆಗಿದೆ. ಈ ಯುದ್ಧದ ಕಾರ್ಮೋಡಗಳ ನಡುವೆ ಈಗ ಎಲ್ಲರ ಕಣ್ಣು ನೆಟ್ಟಿರೋದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಕಡೆಗೆ. ಗಲ್ಫ್ ವಲಯದಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮುಂದೆ 2 ದಿನಗಳಲ್ಲಿ ಈ ಮಹತ್ವದ ಬೆಳವಣಿಗೆ ನಡೆಯಬಹುದು ಅಂತ ಅಮೆರಿಕದ ಪ್ರಮುಖ ಪತ್ರಿಕೆ ದಿ ನ್ಯೂಯಾರ್ಕ್ ಟೈಮ್ಸ್ ಜೊತೆ ಮಾತನಾಡಿದ ಟ್ರಂಪ್, ಯಾಕಂದರೆ ಮುಂದಿನ 2 ದಿನಗಳಲ್ಲಿ ಏನಾದರೂ ದೊಡ್ಡದು ಸಂಭವಿಸಬಹುದು, ನಾವು ಇಸ್ಲಾಮಾಬಾದ್ಗೆ ಹೋಗೋದಕ್ಕೆ ಹೆಚ್ಚು ಒಲವು ಹೊಂದಿದ್ದೇವೆ ಅಂತ ತಿಳಿಸಿದ್ದಾರೆ. ಮೊದಲ ಸುತ್ತಿನ ಮಾತುಕತೆಗಳು ಸಂಪೂರ್ಣವಾಗಿ ವಿಫಲವಾಗಿದ್ದರೂ ಈ ಬಾರಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಯುವ ನಿರೀಕ್ಷೆ ಗರಿಗೆದರಿದೆ. ಇರಾನ್ ಈಗ ಆರ್ಥಿಕವಾಗಿ ಬಲಹೀನವಾಗಿರೋದ್ರಿಂದ, ಎಕನಾಮಿಲಿ ವೀಕ್ ಆಗಿರೋದ್ರಿಂದ ಅಮೆರಿಕ ಹಾಕುವ ಪ್ರತಿಯೊಂದು ಷರತ್ತಿಗೆ ಇರಾನ್ ಒಪ್ಕೊಳ್ಳೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ಇಡೀ ಹೈ ಡ್ರಾಮಾದಲ್ಲಿ ಪ್ರಪಂಚದ ಅತಿ ದೊಡ್ಡ ಕುತೂಹಲ ಏನಂತಂದರೆ ಅದು ಪಾಕಿಸ್ತಾನದ ಪಾತ್ರ. ತನ್ನ ದೇಶದಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿದೆ, ಜನರಿಗೆ ತಿನ್ನೋದಕ್ಕೆ ಊಟ ಇಲ್ಲ. ಆದರೂ ಪಾಕಿಸ್ತಾನ 2 ಬಲಿಷ್ಠ ರಾಷ್ಟ್ರಗಳ ನಡುವೆ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧಪಡಿಸ್ತಾ ಇದೆ.
ಅದು ಕುತೂಹಲನೇ. ಇದರ ಹಿಂದಿರುವ ಪಾಕಿಸ್ತಾನದ ದೊಡ್ಡ ಸ್ವಾರ್ಥ ಕೂಡ ಇದೆ. ಚೀನಾ ಮತ್ತು ಅಮೆರಿಕ ಇವೆರಡರೊಂದಿಗೆ ಪಾಕಿಸ್ತಾನ ತನ್ನದೇ ಆದ ಸಂಬಂಧ ಹೊಂದಿದೆ. ಒಂದು ವೇಳೆ ಈ ಎರಡನೇ ಮಾತುಕತೆ ಸಕ್ಸಸ್ ಆಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದವಾದರೆ ಅದರ ಪೂರ್ತಿ ಕ್ರೆಡಿಟನ್ನು ಪಾಕಿಸ್ತಾನಕ್ಕೆ ಹೋಗುತ್ತೆ. ಈ ಕ್ರೆಡಿಟ್ ಇಟ್ಕೊಂಡು ಪಾಕಿಸ್ತಾನ ಅಮೆರಿಕದ ಮಿಲಿಯನ್ ಗಂಟಲೆ ಡಾಲರ್ ಫಂಡನ್ನು ಪಡಿಬೋದು ಮತ್ತು IMFನ ಸುಲಭವಾಗಿ ಮತ್ತು IMFನಿಂದ ಸುಲಭವಾಗಿ ಸಾಲ ಪಡಿಬೋದು ಅನ್ನೋದು ಇಸ್ಲಾಮಾಬಾದ್ ಮಾಸ್ಟರ್ ಪ್ಲಾನ್, ಶಾಹಬಾಜ್ ಶರೀಫ್ ಮಾಸ್ಟರ್ ಪ್ಲಾನ್ ಆಗಿದೆ. ಆದರೆ ಇರಾನ್ ಸಂಘರ್ಷವನ್ನು ತಣಿಸುವಲ್ಲಿ ಪಾಕಿಸ್ತಾನ ನಿಜಕ್ಕೂ ಯಶಸ್ವಿಯಾಗುತ್ತಾ ಅಥವಾ ಮತ್ತೊಮ್ಮೆ ಜಗತ್ತಿನ ಎದುರು ನೆಗೆಪೇಟಲಿಗೀಡಾಗುತ್ತಾ ಅನ್ನೋದು ಮುಂದಿನ 48 ಗಂಟೆಗಳಲ್ಲಿ ನಿರ್ಧಾರವಾಗಲಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಧ್ಯಪ್ರಾಚ್ಯದ ಈ ಯುದ್ಧ ಇದೀಗ ಒಂದು ಅಂತಿಮ ಘಟ್ಟವನ್ನು ತಲುಪಿದೆ. ಇರಾನ್ನ ಪರಮಾಣು ಚಟುವಟಿಕೆಗಳು, ಇಸ್ರೇಲ್ ವಿರುದ್ಧದ ಅದರ ನಿಲುವು ಇಂದು ಇರಾನ್ಗೆ ಒಂದು ಭಾರಿ ದೊಡ್ಡ ಮುಳುವಾಗಲಿದೆ. ಮೊದಲ ಸುತ್ತಿನ ಮಾತುಕತೆಗಳಲ್ಲಿ ಅಮೆರಿಕ ನೀಡಿದ ಪ್ರಸ್ತಾವವನ್ನು ಇರಾನ್ ಬಹಳ ಅಹಂಕಾರದಿಂದ ತಿರಸ್ಕರಿಸಿತ್ತು. ಇದರ ಬೆನ್ನಲ್ಲೇ ರೊಚ್ಚಿಗೆದ್ದ ಅಮೆರಿಕ ಗರಿಷ್ಠ ಒತ್ತಡ ತಂತ್ರವನ್ನು ಅನುಸರಿಸಿತ್ತು. ಮಿಲಿಟರಿ ದಾಳಿ ಮತ್ತು ಆರ್ಥಿಕ ದಿಗ್ಬಂಧನ ಎರಡನ್ನೂ ಕೂಡ ಏಕಕಾಲಕ್ಕೆ ಪ್ರಯೋಗಿಸಿ ಇರಾನ್ನ ಬೆನ್ನೆಲುಬನ್ನು ಮುರಿದಿದೆ. ಸಂಧಾನಕ್ಕೆ ಒಪ್ಪಿದರೆ ಮಾತ್ರ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುವುದು ಸಾಧ್ಯ. ಇಲ್ಲದಿದ್ದರೆ ಟ್ರಂಪ್ ಹೇಳಿದಂತೆ ಇರಾನ್ ಮತ್ತಷ್ಟು ಆರ್ಥಿಕ ಕುಸಿತಕ್ಕೆ ಸಾಕ್ಷಿಯಾಗಬೇಕಾಗುತ್ತೆ ಹಾಗೂ ಭವಿಷ್ಯದಲ್ಲಿ 20 ವರ್ಷಗಳಲ್ಲ 50 ವರ್ಷಗಳಷ್ಟು ಹಿಂದಕ್ಕೆ ಹೋಗೋದು ಗ್ಯಾರಂಟಿ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ಅಮೆರಿಕ ಕಾರ್ಯಾಚರಣೆಯಿಂದ ಇರಾನ್ ಬರೋಬ್ಬರಿ 20 ವರ್ಷಗಳ ಕಾಲ ಹಿಂದಕ್ಕೆ ಹೋಗಿದೆ. ಆ ದೇಶವನ್ನು ನಾವು ಸಂಪೂರ್ಣವಾಗಿ ಸುಟ್ಟಾಕ್ತೇವೆ ಅಂತ ಟ್ರಂಪ್ ಅವರ ಹೇಳಿಕೆ ನಿಮಗೆ ಸತ್ಯ ಅನಿಸುತ್ತಾ? ಇರಾನ್ನ 90ರಷ್ಟು ಆರ್ಥಿಕೆಯನ್ನು ಬ್ಲ್ಯಾಕ್ ಮಾಡಿರುವ ಅಮೆರಿಕದ ನೌಕಾ ದಿಗ್ಬಂಧನ ಇರಾನಿಗೆ ತಕ್ಕ ಪಾಠ ಕಲಿಸಿದೆ ಅಂತ ನೀವು ಅನ್ಕೋತೀರಾ? ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆಯಲು 2ನೇ ಸುತ್ತಿನ ಮಾತುಕತೆಯಲ್ಲಿ ಇರಾನ್ ಅಮೆರಿಕದ ಎಲ್ಲ ಶತ್ರುಗಳಿಗೆ ತೆಲವಾಗಿ ಒಪ್ಪಂದ ಮಾಡಿಕೊಳ್ಳುತ್ತಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.